ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಪ್ರೇರಣೆಗೊಂಡು ಈ ಚಾನೆಲ್ನ 20ನೇ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಇಂದಿನ ಕತೆ ಅಮೆರಿಕಾದ ಸುಪ್ರಸಿದ್ಧ ಟೆನ್ನಿಸ್ ಆಟಗಾರ ಆರ್ಥರ್ ಆ್ಯಶ್ ಅವರದಾಗಿದೆ. ಆರ್ಥರ್ ಆ್ಯಶ್ ಅವರು 1975ರ ಪ್ರತಿಷ್ಠಿತ ವಿಂಬಲ್ಡನ್ ಟ್ರೋಫಿ ಗೆದ್ದು ಜನಪ್ರಿಯರಾಗಿದ್ದರು. ಅವರಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಶ್ರದ್ಧೆ ಇತ್ತು. ನಂತರ ಅವರಿಗೆ ಹೃದಯ ರೋಗ ಮತ್ತು ಏಡ್ಸ್ ಕಾಯಿಲೆ ಉಂಟಾಯಿತು. ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ನೋಡಲು ಬಂದ ಅಭಿಮಾನಿ ಒಬ್ಬ ಅವರನ್ನು, ನೀವು ದೇವರು ಮತ್ತು ಧರ್ಮದಲ್ಲಿ ವಿಶ್ವಾಸ ಇಟ್ಟಿದ್ದೀರಿ, ಆದರೂ ನಿಮಗೆ ಹೀಗೇಕೆ ಆಯಿತು ಎಂದು ಕೇಳಿದಾಗ ಅವರು, ಅಮೆರಿಕಾದಲ್ಲಿ ಲಕ್ಷಾಂತರ ಜನರು ಟೆನ್ನಿಸ್ ಆಡುತ್ತಾರೆ, ಅದರಲ್ಲಿ ಹಲವರು ಮಾತ್ರ ಸ್ಪರ್ಧೆಗೆ ಅಭ್ಯಾಸ ಮಾಡುತ್ತಾರೆ, ಅದರಲ್ಲೂ ಕೆಲವರು ಮಾತ್ರ ವಿಂಬಲ್ಡನ್ ಸ್ಪರ್ಧೆ ಆಡಲು ಅರ್ಹರಾಗುತ್ತಾರೆ, ಅದರಲ್ಲಿಯೂ ಕೆಲವರು ಮಾತ್ರ ಹಲವಾರು ಸುತ್ತುಗಳಲ್ಲಿ ಆಡಿ ಕೊನೆ ಹಂತಕ್ಕೆ ತಲುಪುತ್ತಾರೆ, ಮತ್ತೆ ಅದರಲ್ಲಿ ಕೇವಲ ಇಬ್ಬರು ಮಾತ್ರ ಫೈನಲ್ ಆಡಲು ಅರ್ಹರಾಗುತ್ತಾರೆ. ಕೊನೆಗೆ ಒಬ್ಬನೇ ವ್ಯಕ್ತಿ ವಿಂಬಲ್ಡನ್ ಟ್ರೋಫಿ ಗೆಲ್ಲಲು ಸಾಧ್ಯ ಅಲ್ಲವೇ? ಹಾಗೆಯೇ ನಾನು ಫೈನಲ್ ಗೆದ್ದು ನನಗೆ ವಿಂಬಲ್ಡನ್ ಟ್ರೋಫಿ ಸಿಕ್ಕಾಗ ನಾನು ದೇವರನ್ನು ನನಗೆ ಏಕೆ ಎಂದು ಕೇಳಲಿಲ್ಲ. ಈಗ ಕಾಯಿಲೆ ಬಂದಾಗ ನನಗೆ ಹೀಗೇಕೆ ಎಂದು ಹೇಗೆ ಕೇಳಲಿ ಎಂದು ಉತ್ತರಿಸಿದರು. ಸ್ನೇಹಿತರೆ, ಆರ್ಥರ್ನ ಈ ಪ್ರಶ್ನಾತ್ಮಕ ಉತ್ತರ ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ ಅಲ್ಲವೇ? ಜೀವನದಲ್ಲಿ ಕಷ್ಟ ಅಥವಾ ಸಂಕಟ ಬಂದಾಗ ನಮಗೂ ನಾನೇ ಏಕೆ, ನನಗೇ ಹೀಗೇಕೆ ಎಂದು ಅನ್ನಿಸುತ್ತದೆ. ಆದರೆ ಸುಖ ಮತ್ತು ಸಂತಸವಿರುವಾಗ ಹಾಗೆ ಅನ್ನಿಸುವುದೇ ಇಲ್ಲ ಅಲ್ಲವೇ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸುಖ ದುಃಖ ನೋವು ನಲಿವು ಎರಡನ್ನೂ ಸಮಾನತೆಯಿಂದ ಸ್ವೀಕರಿಸುವುದೇ ಶ್ರೇಷ್ಠ ಯೋಗಿಯ ಲಕ್ಷಣ ಎಂದಿದ್ದಾನೆ. ಈ ಕಥೆಯ ಮುಖ್ಯ ಸಂದೇಶ, ಸುಖ ದುಃಖ ಒಂದೇ ನಾಣ್ಯದ ಎರಡು ಮುಖಗಳಂತೆ. ನಾಣ್ಯದ ಎರಡೂ ಬದಿ ಬೇರೆ ಬೇರೆ ಚಿತ್ರವಿದ್ದರೂ ಅದರ ಬೆಲೆ ಒಂದೇ. ಸುಖದಲ್ಲಿ ಅತಿ ಹರುಷ ಪಡದೆ, ದುಃಖದಲ್ಲಿ ಅತಿ ನೋವು ಪಡದೆ, ಸ್ಥಿರತೆ ಹಾಗೂ ಸಮಾಧಾನದಿಂದ ಎರಡನ್ನೂ ಸ್ವೀಕರಿಸೋಣ. ಈ ಚಿಕ್ಕ ಕತೆ ಹಾಗೂ ಚೊಕ್ಕ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.